ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ, ಕೊನೆವರೆಗೂ ನೋಡಿ. ಮೊದ್ಲೇ ಸರಿಯಾದ ಮಳೆ ಇಲ್ಲ, ಸರಿಯಾದ ಬೆಳೆ ಕೂಡ ಇಲ್ಲ. ಇಂಥ ಟೈಮ್ ಅಲ್ಲಿ ಕುಡಿಯೋಕೆ ನೀರು ಕೂಡ ಇಲ್ಲ ಅಂದ್ರೆ ಹಳ್ಳಿ ಜನರ ಪರಿಸ್ಥಿತಿ ಏನು ಅಂತ ನೀವೇ ಯೋಚನೆ ಮಾಡಿ. ಊಟ ಹಾಕೋಕೆ ಮಾತ್ರ ಹಳ್ಳಿ ಜನಗಳು ಬೇಕು. ಅವ್ರಿಗೆ ಸಮಸ್ಯೆ ಅಂತ ಬಂದಾಗ, ಒಂದು ಕಷ್ಟ ಅಂತ ಬಂದಾಗ ಮಾತ್ರ ಯಾಕೆ ಸರ್ಕಾರ ಮುಂದೆ ಬರಲ್ಲ? ಸೊ ನಮ್ಮ ಚಂದ್ರಬಂಡ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆಯಿಂದಾಗಿ ನಮ್ಮ ಊರಿನಲ್ಲಿ ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಇದೆ. ರಾಯಚೂರು ಪಟ್ಟಣದಲ್ಲಿ ರಾಯಚೂರು ಆಸ್ಪತ್ರೆ ಯಾವ ಆಸ್ಪತ್ರೆ ಕೇಳಿದ್ರು ಕೂಡ ಚಂದ್ರಬಂಡ ಗ್ರಾಮದಿಂದ ಅನೇಕ ಕಿಡ್ನಿ ಪೇಷಂಟ್ಸ್ ಬರ್ತಾರೆ. ಆ ಡಾಕ್ಟರ್ಸ್ ನಾವು ಕೇಳುವಾಗ ಏನ್ ಕಾರಣ ಎಂಬುದು ಕೇಳುವಾಗ ಊರಲ್ಲಿರುವಂತ ನೀರಿನ ಸಮಸ್ಯೆ, ನೀರು ಸರಿ ಇಲ್ಲ, ನಿಮಗೆ ಸರಿಯಾಗಿ ಸಿಗುತ್ತಾ ಇಲ್ಲ, ಅದಕ್ಕೆ ಪ್ಯೂರ್ ಆಗಿ ಸಿಗುತ್ತಾ ಇಲ್ಲ. ನೀರಿನ ಸಮಸ್ಯೆಯಿಂದಾಗಿ ನಿಮ್ಮೂರಿನಿಂದ ಅನೇಕರು ಕಿಡ್ನಿ ಪೇಷಂಟ್ ಆಗಿ ಬರ್ತಾ ಇದ್ದಾರೆ ಮತ್ತು ಅನೇಕ ನಮ್ಮೂರಲ್ಲಿ ಅನೇಕ ಸತ್ತು ಹೋಗಿದ್ದಾರೆ. ಮೆಂಬರ್ ಇಂದ ಹಿಡಿದು ಜಿಲ್ಲಾ ಪಂಚಾಯತ್ ಸಿಇಒ ತನ ಹೋಗಿ ಲೆಟರ್ ಕೊಟ್ಟಿದೀವಿ. ಆದ್ರೂ ಯಾವುದೇ ರೀತಿ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಯಾವುದೇ ರೀತಿ ಉತ್ತರ ನೀವು ನೀಡಿಲ್ಲ. చిప్పుల మాకి నేల లేక నేలగాని పోసుకున్నకి లేదు అయ్యా తాగనికి లేవు, పోసుకున్నకి లేవు, బట్టలు పిండుకున్నకి లేవు. ఈ ఓటోళ్ళు వేసుకుంటారు, పాతారు, వాళ్ళు ఎన్ని తెచ్చుకుంటారు. ಗಡ್ಸ್ ನೀರು ಕುಡಿದು ಜನಗಳಿಗೆ ಒಂದು ಕಿಡ್ನಿ ಸ್ಟೋನ್, ಕಿಡ್ನಿ ಫೇಲ್ಯೂರ್ ಇಂಥವೆಲ್ಲ ಸಮಸ್ಯೆಗಳು ಬಹಳ. ಅದರಲ್ಲಿ ನನಗೊಂದು ಕಿಡ್ನಿ ಸ್ಟೋನ್ ಪ್ರಾಬ್ಲಮ್. ನಮ್ ಫ್ರೆಂಡ್ಸ್ ಗೆ ಇಲ್ಲೇ ಒಂದು 10 ಜನಕ್ಕ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್. ಅದರಲ್ಲಿ ಒಂದ್ಸರಿ ನೀರ್ ಬರೋದು, ಒಂದ್ಸರಿ ತಿಂಗಳ ಬರ್ಲಾರ್ದಂಗ ಇರೋದು. ಇಲ್ಲಿ ಬಗಲಾಗನೆ 2 ಪೈಪ್ ಇದಾವೆ. ಆ ಕಡೆ ಗಡ್ಸ ನೀರು, ಇನ್ನೊಂದು ಈ ಕಡೆಯಿಂದ ಬರವು. ಕಂಟಿನ್ಯೂ ಆಗಿ ಒಂದ್ ವಾರ ಬಂದ್ರೆ ಇನ್ನೊಂದ್ ವಾರ ಬರಲ್ಲ. ಆ ಸೈಡ್ ನೀರು ಕಂಟಿನ್ಯೂ ಆಗಿ ಬರ್ತಾ ಇದಾವೆ, ಅವು ಗಡ್ಸ ನೀರು. ಈ ನಮ್ಮ ಸಮಸ್ಯೆಗಳಿಗೆ ನೀವು ಪರಿಷ್ಕಾರವಾಗಿ ಕೆಲಸ ಮಾಡಿದರೆ ಅದಕ್ಕೆ ನಾವು ಸ್ಪಂದಿಸುತ್ತೇವೆ. ಇಲ್ಲದ ಹೋದ್ ನೀವು ಯಾವುದೇ ಸ್ಪಂದಿಸಿಲ್ಲ ಅಂದ್ರೆ, ಯಾವ್ದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ, ಇದಕ್ಕೆ ಮೀರಿ ನಾವು ಏನೆಲ್ಲ ಮಾಡಬೇಕು ನಾವು ಮಾಡ್ತೀವಿ. ಆಮೇಲೆ ನಿಮಗೂ ತೊಂದರೆ ಆಗಬಹುದು. ನಾವು ಏನೆಲ್ಲ ಹೋರಾಟ ಮಾಡಬೇಕು ಮುಂದಕ್ಕೆ ನಾವು ಎಲ್ಲ ಸಿದ್ಧರಾಗಿದ್ದೇವೆ. ಮುಂದೆ ನೀವು ಯಾರು ಕೂಡ ಎಲೆಕ್ಷನ್ ನಿಲ್ಲಕ್ಕೆ ನಾವು ಬಿಡಲ್ಲ. ನಾವು ಯವನಸ್ಥರೇ ಯೂತ್ಸೇ ಮುಂದೆ ಬಂದು ನಿಲ್ಲುತ್ತೀವಿ, ನಿಮ್ಮಂತ ಓಡಿಸ್ತೀವಿ. ಈ ಊರಿಗೆ ಮತ್ತು ಅನೇಕರಿಗೆ ಒಳ್ಳೇದ ಮಾಡ್ಲಿಕ್ಕೆ ನಾವು ಮುಂದೆ ಬರ್ತೀವಿ.